ಹಾಯ್ ಎಲ್ರಿಗೂ ನಮಸ್ಕಾರ. ಇಲ್ಲಿ ಕ್ರೋಶಾ ಡಿಸೈನ್ ಇನ್ನೊಂದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋ ಡಿಸೈನು. ಇಲ್ಲಿ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ, 6 ಎಳೆ ದಾರ ತೊಗೊಂಡಿದ್ದೀನಿ. ಈ ಥರ ಬಟ್ಟೆಗೆ 2 ಲಾಕ್ ಮಾಡ್ಕೊಂಡ್ಬಿಟ್ಟು ನೋಡಿ, ಈ ಥರ 2 ಲಾಕ್ ಮಾಡಿಕೊಂಡು 1 2 3 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಲಾಕ್ ಹಾಕಿದ್ರಲ್ಲೇ ಪಕ್ಕದಲ್ಲೇ ಒಂದು ಸ್ವಲ್ಪ ಜಾಗ ಬಿಟ್ಟು ಈ ಥರ ಲಾಕ್ ಮಾಡಿಕೊಂಡು ಎರಡರಲ್ಲೊಂದು ಮತ್ತು 1 2 3 3 ಚೈನ್ ಸ್ಟಿಚ್ ಹಾಕಿ ಆ 2 ಗ್ಯಾಪ್ ಏನಿರುತ್ತಲ್ಲ ಅಲ್ಲಿ ನೋಡಿ, ನೀಡಲ್ ಮೇಲೆ ದಾರ ಏನು ತೊಗೊಳ್ಳೋದಿಲ್ಲ, ಡೈರೆಕ್ಟಾಗಿ ಆ ಗ್ಯಾಪಲ್ಲಿ ತೊಗೊಂಡು ಬಂದು ಲಾಕ್ ಮಾಡ್ಕೊಂಡ್ಬಿಡೋದು. ಇದು ಒಂದು ಪಿಕಾಟ್ ಆಗುತ್ತೆ. ಸೇಮ್ ಇದೇ ಥರ ನೀಡಲ್ ಮೇಲೆ ದಾರ ತೊಗೊಂಡು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತು ದಾರಾನ ತೊಗೊಂಡು ಬಂದು 3 ಚೈನ್ ಹಾಕಿ ಆ ಗ್ಯಾಪ್ ಏನಿರುತ್ತಲ್ಲ ಆ ಗ್ಯಾಪಲ್ಲಿಂದ ದಾರ ತೊಗೊಂಡು ಬಂದು ನೀಡಲ್ ತೊಗೊಂಡು ಬಂದು ಲಾಕ್ ಮಾಡೋದು. ಇದು ಒಂದು ಪಿಕಾಟ್ ಆಯಿತು. ಮತ್ತು ಸೇಮ್ ನೀಡಲ್ ಮೇಲೆ ದಾರ ತೊಗೊಂಡು ಈ ಥರ ನೋಡಿ, ತುಂಬ ಈಸಿಯಾಗಿದೆ, ಎಲ್ಲರೂ ಹಾಕ್ಬೋದು. ನಾನೆಲ್ಲ ಸ್ಕ್ವೇರ್ ಬೀಡ್ ಯೂಸ್ ಮಾಡಬೇಕು ಅಂದ್ಕೊಂಡೆ, ಬಟ್ ಅದಕ್ಕೆ ನೀಡಲ್ ಬೇರೆ ತೊಗೋಬೇಕಾಗುತ್ತೆ, ಇನ್ನು ಮುಂದೆ ಚಿಕ್ಕದು ತೊಗೋಬೇಕಾಗುತ್ತೆ, ಅದು ಅಲ್ಲಿ ಕರೆಕ್ಟಾಗಿ ಬರಲ್ಲ. ಸೊ ಅದರಿಂದ ನಾನಿಲ್ಲಿ ರೌಂಡ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ 4 ಹಾಕ್ತಾ ಹೋಗಿದ್ದೀನಿ. ನೀವು 5 ಆದರೂ ಹಾಕಿ, ನಿಮ್ಗೆ ಎಷ್ಟು ಕುಚ್ಚು ಕಡಿಮೆ ಬೇಕು ಅನಿಸುತ್ತೋ ಅಷ್ಟು ನೀವು ಈ ಡಿಸೈನ್ನ ಹಾಕ್ತಾ ಹೋಗ್ಬೋದು. ನಾನಿಲ್ಲಿ 4 ಹಾಕಿದ್ದೀನಿ ನೋಡಿ. 3 ಚೈನ್ ತೊಗೊಂಡು ಲಾಕ್ ಮಾಡೋದು. ಇವಾಗ 4 ಪಿಕಾಟ್ಸ್ ಆದಮೇಲೆ ಈ ಥರ ದಾರ ಸ್ವಲ್ಪ ಮೇಲೆ ತೊಗೊಂಡು, ನಾನಿಲ್ಲಿ ಆ ಬೀಡನ್ನ ತೊಗೊಂಡು ಟ್ರೈ ಮಾಡಿದೆ, ಬಟ್ ನೀಡಲ್ ಬೇರೆ ತೊಗೋಬೇಕಾಗಿತ್ತು ಒಳಗೆ ಸೇರ್ಸೋಕ್ಕೆ. ಅದು ನೀಡಲ್ ನೆಕ್ಸ್ಟ್ ಒಳಗೆ ಹೋಗ್ತಿದ್ದಿಲ್ಲ. ಸೊ ಹಂಗಾಗಿ ನಾನಿಲ್ಲಿ ರೌಂಡ್ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಅದು ಯಾವ ನೀಡಲಲ್ಲಿ ಹೋಗುತ್ತೆ ಅಂತ ನಾನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇನ್ನೊಂದು ಸರ್ತಿ ಈ ಡಿಸೈನ್ ಮಾಡ್ತೀನಿ. ಈ ಥರ ಬೀಡ್ ಸೇರಿಸಾದ್ಮೇಲೆ ಒಂದ್ಸಲ ಬೀಡ್ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಆ ಬೀಡ್ ಎಲ್ಲಿ ಬರುತ್ತೋ ಅಲ್ಲಿ ನೀಡಲ್ ಮೇಲೆ ದಾರ ತೊಗೊಂಡು ಸೇಮ್ ಪ್ರೊಸೀಜರ್ನೇ ಫಾಲೋ ಮಾಡಬೇಕು. ಅದೇ ಥರನೇ ಫಾಲೋ ಮಾಡಬೇಕು. ಇವೆಲ್ಲ ತುಂಬ ಬಿಗಿನರ್ಸಿಗೆ ತುಂಬ ಈಸಿ ಕ್ರೋಶಾ ಡಿಸೈನ್ಸ್ ಇವು. ಹಾಗೆ ಸೀರೆಗಳಿಗೂ ತುಂಬ ಚೆನ್ನಾಗೇ ಲುಕ್ ಕೊಡುತ್ತೆ. ಯಾ ಬೀಡಲ್ಲಿ ಏನು ನಾವು ಹಾಕಿರ್ತೀವಲ್ಲ, ರೌಂಡ್ ಬೀಡ್ ಆಯಿತು, ಸ್ಕ್ವೇರ್ ಬೀಡ್ ಆಯಿತು, ಅಲ್ಲಿ ನಮಗೆ ಕುಚ್ಚು ಬರುತ್ತೆ. ಈ ಪಿಕಾಟ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನ್. ಒಂದು ಸರ್ತಿ ಟ್ರೈ ಮಾಡಿ, ಸೀರೆಯಲ್ಲಿ ಹಾಕಿ ಟ್ರೈ ಆದಮೇಲೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನನಗೆ ಫೋಟೋ ಸೆಂಡ್ ಮಾಡಿ, ನಾವು ಮಾಡಿದ್ದೀನಿ ಅಂತ. ಓಕೆ ನೋಡಿ, ಈ ಥರ ನಾನು ಪ್ರತಿಯೊಂದರಲ್ಲೂ ಸ್ಟಾರ್ಟಿಂಗ್ ಕೂಡ 4 ಹಾಕ್ತಾ ಹೋಗಿದ್ದೀನಿ. ನೀವು 5 ಆದರೂ ಹಾಕ್ಬೋದು, 6 ಆದರೂ ಹಾಕ್ಬೋದು, ಅಥವಾ ನಮಗೆ ಸೀರೆಗೆ ಸ್ಟಾರ್ಟಿಂಗ್ ಒಂದು, ಎಂಡಿಂಗ್ ಒಂದು, ಮಿಡಲ್ ಒಂದು ಅಷ್ಟೇ ಕುಚ್ಚು ಸಾಕು ಅಂದ್ರೂ ನೀವು ಮಾಡ್ಕೊಳ್ಬೋದು. ತುಂಬ ಈಸಿ ಡಿಸೈನ್ ಇದು, ಯಾರಾದರೂ ಹಾಕ್ಕೊಳ್ಬೋದು ನೋಡಿ. ಈ ಥರ ಇನ್ಸರ್ಟ್ ಆದಮೇಲೆ ಸೇಮ್ ಬೀಡ್ ಇನ್ಸರ್ಟ್ ಮಾಡೋದು, ಲಾಕ್ ಮಾಡೋದು. ನಾನಿಲ್ಲಿ 6 ಎಳೆ ದಾರನೇ ತೊಗೊಂಡಿದ್ದೀನಿ. ನಾನು ಒಂದು ಸೀರೆಗೆ ಇದನ್ನು ಹಾಕ್ತಾಯಿದ್ದೀನಿ. ಹಾಕಾದ್ಮೇಲೆ ಅದರದ್ದು ಹೇಗೆ ಕಾಣಿಸುತ್ತೆ ಲುಕ್ಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಮತ್ತು ಸೇಮ್ ಪ್ರೊಸೀಜರ್ನೇ ನಾನಿಲ್ಲಿ ಫಾಲೋ ಮಾಡ್ತಾಯಿದ್ದೀನಿ ನೋಡಿ. ಲಾಕ್ ಮಾಡೋದು, ಎಲ್ಲ ಡಿಸೈನ್ ಆದಮೇಲೆ ಈ ಥರ ಕಾಣಿಸುತ್ತೆ ಕುಚ್ಚೆಲ್ಲ ಕಟ್ಟಾದಮೇಲೆ.